ಆತ್ಮೀಯ ಪ್ರಥಮ BA ಐಚ್ಛಿಕ ಕನ್ನಡದ ವಿದ್ಯಾರ್ಥಿಗಳೇ, ಇದು ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಿಸಿದಂತೆ 9ನೆಯ ಸೆಷನ್. ಇದು ಒಡ್ಡಾರಾಧನೆ ಕೃತಿಗೆ ಸಂಬಂಧಪಟ್ಟಂತೆ ಒಡ್ಡಾರಾಧನೆ ಕೃತಿಯ ಆಶಯ ಮತ್ತು ಕವಿ ಪರಿಚಯ ಅಂತನ್ನುವುದನ್ನು ಸಂಕ್ಷಿಪ್ತವಾಗಿ ತಮ್ಮ ಮುಂದಿಡುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಶಿವಕೋಟ್ಯಾಚಾರ್ಯನು ಬರೆದಿರುವನೆಂದು ನಂಬಲಾಗಿರುವ ಒಡ್ಡಾರಾಧನೆ ಕೃತಿಯು ಜೈನ ಧಾರ್ಮಿಕ ಕಥೆಗಳ ಸಂಗ್ರಹ. ಇದರ ಕಾಲ ಸುಮಾರು 920ರಲ್ಲಿ ಇದು ರಚನೆಯಾಗಿರಬಹುದು ಅಂತ ನಾವು ಅಭಿಪ್ರಾಯಪಟ್ಟಿದ್ದೇವೆ. ಇದೇ ಸಂದರ್ಭದಲ್ಲಿ ನಾನು ಒಂದು ಮಾತು ನಿಮ್ಮ ಮುಂದೆ ಹೇಳಬೇಕು. ನಮ್ಮ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಆಗಿದ್ದಂತಹ ಡಾಕ್ಟರ್ ಹಂಪ ನಾಗರಾಜಯ್ಯನವರು ಶಿವಕೋಟ್ಯಾಚಾರ್ಯ ಇದನ್ನು ಬರೆದದ್ದಲ್ಲ, ಇದನ್ನು ಬ್ರಾಜಿಷ್ಣು ಅಂತನ್ನುವ ವ್ಯಕ್ತಿ ಬರೆದಿರುವುದು ಎಂಬಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನೀವು ಪರೀಕ್ಷೆಯಲ್ಲಾಗಲಿ ಅಥವಾ ನಿಮ್ಮ ಮನಸ್ಸಲ್ಲಿ ರೆಕಾರ್ಡ್ ಮಾಡಿಕೊಳ್ಳುವಾಗ ಇದನ್ನು ಕೂಡ ದಾಖಲಿಸಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗೆ ಹಂಪ ನಾಗರಾಜಯ್ಯವರ ಲೇಖನವನ್ನು ತಾವು ಗಮನಿಸಿಕೊಳ್ಳಬಹುದು. ಇರಲಿ, ಇದರ ಕಾಲಘಟ್ಟ ಸುಮಾರು 920ರಲ್ಲಿ ಇದು ರಚನೆಯಾಗಿದೆ ಅಂತ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಇದು ಪಂಪಪೂರ್ವ ಯುಗದಲ್ಲಿ ದೊರೆತಿರುವ ಕನ್ನಡದ ಮೊದಲ ಗದ್ಯ ಕೃತಿ. ಪಂಪಪೂರ್ವ ಯುಗದಲ್ಲಿ ದೊರೆತಿರುವ ಮೊಟ್ಟ ಮೊದಲ ಗದ್ಯ ಕೃತಿ. ಇದು ಧಾರ್ಮಿಕ ಕಥೆಗಳ ಸಂಗ್ರಹ, ಒಂದು ಕಥಾ ಸಂಕಲನ. ಆಧುನಿಕ ಪರಿಭಾಷೆಯಲ್ಲಿ ಹೇಳುವುದಾದ್ರೆ ಈ ಕೃತಿಯಲ್ಲಿ ಒಟ್ಟು 19 ಜೈನ ಕಥೆಗಳಿವೆ. ಈ ಕೃತಿಯಲ್ಲಿ ಒಟ್ಟು 19 ಜೈನ ಕಥೆಗಳು ನಿರೂಪಿತವಾಗಿವೆ. ಹರಿಶೇಣನ ಕಥಾಕೋಶವು ಈ ಕೃತಿಗೆ ಮೂಲ ಆಕರ. ಹರಿಶೇಣನ ಕಥಾಕೋಶವು ಈ ಕೃತಿಗೆ ಮೂಲ ಆಕರ ಎಂಬುದಾಗಿ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಸರಿ, ಇದರ ಸಬ್ಜೆಕ್ಟ್ ಏನು, ಇದರಲ್ಲಿಯ ವಸ್ತು ವಿಷಯ ಏನು ಅಂತ ಅನ್ನೋದನ್ನು ನಾವು ಗಮನಿಸುವುದಾದರೆ, ಜೈನ ತತ್ವಗಳಿಗೆ ಅನುಗುಣವಾಗಿ ತಪಸ್ಸನ್ನಾಚರಿಸಿ ಸದ್ಗತಿಯನ್ನು ಪಡೆದು ಮಹಾತ್ಮರಾದದ್ದು ಹಾಗೂ ಜೀವಿಯ ಪೂರ್ವೋತ್ತರ ಭವಾವಳಿಯ ಕಥೆಗಳು, ಜನ್ಮಾಂತರದ ಕಥೆಗಳಿವು, ಭವಾವಳಿಯ ಕಥೆಗಳು ಇಲ್ಲಿ ನಿರೂಪಿತವಾಗಿವೆ. ಮುಕ್ತಿಯ ಮಾರ್ಗವನ್ನು ಹಿಡಿಯುವಂತೆ ಪ್ರಚೋದಿಸುವ ವೈರಾಗ್ಯ ಬೋಧನೆ ಮತ್ತು ಧರ್ಮ ಬೋಧನೆಯನ್ನು ಉದ್ದೇಶವಾಗಿ ಉಳ್ಳದ್ದಾಗಿದೆ. ಸಾಹಿತ್ಯದ ಸಿಹಿ ಆವರಣದಲ್ಲಿ ಧರ್ಮದ ಔಷಧಿ ಓದುಗರ ಅಂತರಂಗಕ್ಕೆ ತಲುಪುವಂತೆ ಇಲ್ಲಿ ಕೃತಿಕಾರನು ಮಾಡಿದ್ದಾನೆ. ಮತ್ತೊಮ್ಮೆ ಕೇಳಿಸಿಕೊಳ್ಳಿ. ಸಾಹಿತ್ಯದ ಸಿಹಿಯ ಆವರಣದಲ್ಲಿ ಧರ್ಮದ ಔಷಧಿ ಓದುಗರ ಅಂತರಂಗಕ್ಕೆ ತಲುಪುವಂತೆ ಮಾಡಿದ್ದಾನೆ. ಇನ್ನು ಭಾಷೆಗೆ ಸಂಬಂಧಪಟ್ಟಂತೆ ಹೇಳುವುದಾದರೆ, ಪೂರ್ವದ ಹಳೆಗನ್ನಡ ಭಾಷಾ ಸ್ವರೂಪವನ್ನು ಪರಿಚಯ ಮಾಡಿಕೊಡುವ ಗ್ರಂಥವಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಈ ಕೃತಿಗೆ ವಿಶಿಷ್ಟವಾದಂಥ ಸ್ಥಾನ ಪ್ರಾಪ್ತವಾಗಿದೆ. ಇಲ್ಲಿ ನಾನು ಕೃತಿಯ ಕುರಿತಾಗಿ ಹೆಚ್ಚಿನದನ್ನು ಹೇಳಕ್ಕೆ ಹೋಗ್ತಿಲ್ಲ. ಈಗ ಇಲ್ಲಿ LMS ಪೋರ್ಟಲ್ನ, ನಮ್ಮ DCE ವೆಬ್ಸೈಟ್ನ LMS ಪೋರ್ಟಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ PPT ಇದೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮೆಟೀರಿಯಲ್ ಇದೆ, MCQಗಳಿದೆ, ಸಂಭಾವ್ಯ ಪ್ರಶ್ನೆಗಳನ್ನು ಕೂಡ ನಾನು ಅಲ್ಲಿ ಕೊಟ್ಟಿದ್ದೇನೆ. ಹೆಚ್ಚಿನ ಮಾಹಿತಿಗೆ ನೀವು ಅಲ್ಲಿ ತಿಳಿದುಕೊಳ್ಳಬಹುದು. ಮುಖ್ಯ ವಿಷಯವಾಗಿ ಹೇಳೋದಾದರೆ, ಒಂದು ಕೃತಿಕಾರನಿಗೆ ಸಂಬಂಧಪಟ್ಟಂಥದ್ದು. ಸಾಹಿತ್ಯ ಚರಿತ್ರೆಯನ್ನು ಪರೀಕ್ಷೆಯ ದೃಷ್ಟಿಯಿಂದ ನೀವು ಗಮನಿಸುವಾಗ ಕೃತಿಕಾರ, ಆ ಕೃತಿಯ ಕಾಲ ಯಾವುದು, ಆಮೇಲೆ ಅದರಲ್ಲಿರುವ ವಿಷಯ ಏನು, ಭಾಷೆ ಯಾವುದಿದೆ, ಅದು ಗದ್ಯವೋ ಪದ್ಯವೋ ಇತ್ಯಾದಿಗಳನ್ನು ನೀವಿಲ್ಲಿ ಗಮನಿಸಿಕೊಳ್ಬೇಕು ಸಾಹಿತ್ಯ ಚರಿತ್ರೆಯ ದೃಷ್ಟಿಯಿಂದ ಗಮನಿಸುವಾಗ.
ಹಾಗೆ ನೋಡಿದರೆ ಇಲ್ಲಿ ಶಿವಕೋಟ್ಯಾಚಾರ್ಯ ಬರೆದಿದ್ದಾನೆ ಅಂತ ಅನ್ನೋದು, ಹಂಪ ನಾಗರಾಜನವರು ಬ್ರಾಜಿಷ್ಣು ಅಂತ ಕರೆಯುವಂಥದ್ದು, ಕಾಲ ಸುಮಾರು 920 ಅಂತ ಅನ್ನೋದು. ಆಮೇಲೆ ಇದು ಒಂದು ಕತೆಗಳ ಸಂಗ್ರಹ, ಅದರಲ್ಲಿಯೂ ಜೈನ ಕತೆಗಳ ಸಂಗ್ರಹ ಅಂತನ್ನೋದು. ಇನ್ನು ಪೂರ್ವೋತ್ತರ ಭವಾವಳಿಯ ಕಥೆಗಳು ಇದರಲ್ಲಿ ಇವೆ ಅಂತಲೂ, ವೈರಾಗ್ಯ ಬೋಧನೆಯನ್ನು ಪ್ರಚೋದಿಸುವಂಥದ್ದು, ಧರ್ಮ ಬೋಧನೆಯನ್ನು ಮಾಡುವಂಥದ್ದು ಇದರ ಉದ್ದೇಶ ಅಂತಲೂ ನೀವು ಗಮನಿಸಬೇಕಾದ್ದು. ಭಾಷೆಯ ದೃಷ್ಟಿಯಿಂದ ಪೂರ್ವದ ಹಳೆಗನ್ನಡ ಅಂತನ್ನುವುದನ್ನು ಗಮನಿಸಬೇಕಾದ್ದು. ಇದಿಷ್ಟು ಕೃತಿಯ ಆಶಯ ಮತ್ತು ಕವಿ ಪರಿಚಯಕ್ಕೆ ಸಂಬಂಧಪಟ್ಟ ಹಾಗೆ ತಮಗೆ ಹೇಳಿದ್ದೇನೆ. ಹೆಚ್ಚಿನ ಮಾಹಿತಿಗಾಗಿ ಒಂದು LMS ಪೋರ್ಟಲಿಗೆ ಹೋಗ್ಬೋದು. ಇಲ್ಲಂತಾದರೆ ಬೆಂಗಳೂರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪ್ರಕಟಗೊಂಡಂಥ ಕನ್ನಡ ಸಾಹಿತ್ಯ ಚರಿತ್ರೆ, ಆಮೇಲೆ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಪ್ರಕಟವಾದಂಥ ಕನ್ನಡ ಸಾಹಿತ್ಯ ಚರಿತ್ರೆಯ ಅನೇಕ ಸಂಪುಟಗಳು. ಇದರಲ್ಲಿ ಪರ್ಟಿಕ್ಯುಲರ್ ನಿಮಗೆ ಯಾವ ಸಂಪುಟ ಬೇಕೋ ಅದನ್ನು ಆಯ್ದುಕೊಳ್ಳಿ. ಆಮೇಲೆ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದಲೇ ಡಾಕ್ಟರ್ GS ವಿಶ್ವರುದ್ರಪ್ಪನವರ ನೇತೃತ್ವದಲ್ಲಿ ಹೊರಗೆ ಬಂದಂಥ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಅಂತನ್ನುವ ಕೃತಿ, ರಂಶಿ ಮುಗಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ, ತಾಸು ಶ್ಯಾಮರಾಯರ ಕನ್ನಡ ಸಾಹಿತ್ಯ ಚರಿತ್ರೆ, C ವೀರಣ್ಣವರ ಕನ್ನಡ ಸಾಹಿತ್ಯ ಮತ್ತು ಚಾರಿತ್ರಿಕ ಬೆಳವಣಿಗೆ ಮುಂತಾದ ಕೃತಿ ಸಮುಚ್ಚಯಗಳನ್ನು ನೀವು ನೋಡ್ಬೋದು, ಪರಾಮರ್ಶನ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಈ ಸೆಷನ್ನಿಗೆ ಪೂರ್ಣ ವಿರಾಮ ಹಾಕ್ತಾ ಇದ್ದೀನಿ. ವಂದನೆಗಳು.